ಹಾಯ್ ಕುಕ್ಕೀಸ್. ಇವತ್ತು ನಾವು ಜೆ ಕೆ ಎಫ್ ಫೈಂಡಿಂಗ್ ಲವ್ ಎಪಿಸೋಡ್ 6 ಕೇಳ್ತಾ ಇದ್ದೀವಿ. ಹೋದ ಎಪಿಸೋಡಲ್ಲಿ ನೀವು ಮತ್ತು ಜೆ ಕೆ ಒಂದು ಡೀಲಿಗೆ ಬಂದಿರ್ತೀರಾ. ಜೆ ಕೆ ನಿಮ್ಮ ಹತ್ರ ಹೇಳಿರ್ತಾರೆ, ಅವ್ರ ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪ್ ಮಾಡಿದ್ರೆ ಅವ್ರು ನೀವು ಕೊಡಬೇಕಾಗಿರೋ ದುಡ್ಡನ್ನ ಮನ್ನಾ ಮಾಡಿಬಿಡ್ತೀನಿ ಅಂತ ಹೇಳಿರ್ತಾರೆ. ಸೊ ನಿಮಗೂ ಅದು ಒಳ್ಳೆ ಡೀಲ್ ಅನಿಸಿರುತ್ತೆ. ಸೊ ಅದಕ್ಕೆ ನೀವು ಓಕೆ ಅಂದಿರ್ತೀರಾ. ಇನ್ನೇನಕ್ಕೆ ವೆಯ್ಟ್ ಮಾಡೋದು, ಬನ್ನಿ ಎಪಿಸೋಡ್ 6 ಒಳಗಡೆ ಹೋಗ್ಬಿಡೋಣ. ಸ್ಟಾರ್ಟಿಂಗ್ ಸೀನಲ್ಲಿ ನೀವು ಜಂಗುಕ್ ಜೊತೆ ಮಾತಾಡ್ಬಿಟ್ಟು ನಿಮ್ಮ ಕ್ಲಾಸ್ ರೂಮ್ಗೆ ಹೋಗ್ತೀರಾ. ಅಲ್ಲಿ ಸಾನ್ವಿ ಅವಳ ಪಾಡಿಗಳು ನೋಟ್ ಬುಕ್ಕಲ್ಲಿ ಏನೋ ಬರೀತಿದ್ದಾಳೆ. ನೀವು ಅವಳ ಪಕ್ಕ ಕುತ್ಕೊಂಡು ಅವಳು ಬರೀತಿರೋ ಪೆನ್ನ ಹಂಗೆ ಕಿತ್ಕೋತೀರಾ. ಅವಳು ಯಾರದು ಅಂತ ನಿಮ್ಮ ಕಡೆ ನೋಡಿದ್ರೆ ನೀವು, ಏನಮ್ಮ ಅಷ್ಟು ಇಂಟ್ರೆಸ್ಟಾಗಿ ಬರೀತಿದ್ದೀರಾ ಏನೋ? ಅದಾ ಕ್ಲಾಸ್ ವರ್ಕು ಕಣೆ. ಓ, ಇಷ್ಟು ಬೇಗ ಕ್ಲಾಸ್ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟ. ಮತ್ತು ಬರ್ದಿಲ್ಲ ಅಂದರೆ ನನಗೆ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗಲೇ ನೋಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಟೆಸ್ಟ್ ಕೊಡಬೇಕಾದ್ರೆಲ್ಲ ಸ್ವಲ್ಪ ಈಸಿ ಆಗುತ್ತಲ್ವ, ಅದಕ್ಕೆ. ಏನು ಜೆ ಕೆ ಅಂತ ಅಣ್ಣಗೆ ನಿನ್ನಂತ ತಂಗಿನ? ಹೇ, ಏನಾಯ್ತು? ಏನಕ್ಕೆ ಹಂಗೆ ಹೇಳ್ತಿದ್ಯಾ? ಅಲ್ಲ, ನಿಮ್ಮ ಅಣ್ಣ ನೋಡಿದ್ರೆ ಹೋದ ವರ್ಷ ಪ್ರಾಜೆಕ್ಟ್ ವರ್ಕೇ ಮುಗಿಸ್ತೀರಾ, ಈ ವರ್ಷ ಕಂಪ್ಲೀಟ್ ಮಾಡೋಕೆ ನೋಡ್ತಿದ್ದಾರೆ. ನೀನು ನೋಡಿದ್ರೆ ನೋಟ್ಸ್ ಎಲ್ಲ ಇವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ. ತುಂಬ ಡಿಫ್ರೆನ್ಸ್ ಇದೆ ಕಣೆ ನಿನಗೂ ನಿಮ್ಮ ಅಣ್ಣಗೂ. ನಿಜವಾಗ್ಲೂ ಇದ್ರಲ್ಲಿ ಮಾತ್ರ ಅಲ್ಲ, ಎಲ್ಲದರಲ್ಲೂ ನಾವಿಬ್ಬರು ಡಿಫ್ರೆಂಟೇ. ಅದು ಸರಿ, ನಮ್ಮಿಬ್ಬರಲ್ಲಿರೋ ಡಿಫ್ರೆನ್ಸ್ನ ಬಿಡು. ನೀನೇನಕ್ಕೆ ನೆನ್ನೆ ಮುಖ್ಯವಾಗಿರೋ ಕೆಲಸ ಇದೆ ಅಂದ್ಬಿಟ್ಟು ಜೆ ಕೆನ ಮೀಟ್ ಮಾಡೋಕೆ ಹೋದೆ? ನೀನು ನೋಡ್ದಾ ನಾನು ಅವ್ರ ಜೊತೆ ಮಾತಾಡ್ತಿದ್ದಿದ್ದು? ಹಾಂ, ನೋಡಿದೆ. ನೆನ್ನೆ ನಮ್ಮ ಡ್ರೈವರ್ ಕಾರ್ ತರೋದು ಸ್ವಲ್ಪ ಲೇಟ್ ಮಾಡಿಬಿಟ್ರು. ಗೇಟ್ ಹತ್ರ ನಿಂತ್ಕೊಂಡು ಬೋರ್ ಹೊಡೀತಿತ್ತು. ಆವಾಗಲೇ ನಿನ್ನ ನೆನಪಾಯಿತು, ಏನು ಮುಖ್ಯವಾಗಿರೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದಲ್ಲ, ಮತ್ತೆ ವಾಪಸ್ ಬಂದಿಲ್ಲ ಅಂತ. ಸರಿ, ಏನು ಮಾಡ್ತಿರ್ಬೋದು ಅಂತ ಕೆಲಸ ಅಂತ ಬಂದು ನೋಡಿದ್ರೆ ನೀನು ನಮ್ಮ ಅಣ್ಣ ಹತ್ರ ಮಾತಾಡ್ತಿದ್ದೆ. ಸೊ ಏನು ಮಾತಾಡ್ತಿದ್ದೆ? ಏನಿಲ್ಲ ಕಣೆ, ಸುಮ್ಮನೆ ಅವ್ರ ಜೊತೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಮಾತಾಡೋಕೆ ಹೋದೆ. ನನಗೆಲ್ಲ ಅರ್ಥ ಆಗುತ್ತಲ್ಲ ವೀರಾ, ನಾನು ಕೇಳಬೇಕಾದಾಗ ಹೇಳ್ಬಿಡು. ನಾನಾಗಿ ತಿಳ್ಕೊಂಡ್ರೆ ನಾನು ಬೇರೆ ಥರ ಅರ್ಥ ಮಾಡ್ಕೊಬೇಕಾಗುತ್ತೆ. ಏಯ್ ಕೂಲ್, ಏನಕ್ಕೆ ಹಂಗೆ ಮಾತಾಡ್ತಿದ್ಯಾ? ಏಯ್, ನೀನು ನನ್ನ ಫ್ರೆಂಡು ಕಣೆ, ನೀನು ಎಲ್ಲ ವಿಷಯ ನನ್ನ ಹತ್ರ ಮುಚ್ಚಿರ್ತಿದ್ಯಾ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ, ನಮ್ಮ ಅಣ್ಣ ಮತ್ತು ನಿನ್ನ ಮಧ್ಯದಲ್ಲಿ ಏನು ನಡೀತೈತೆ? ಅಷ್ಟು ಸೀರಿಯಸ್ ಆಗಿರೋದಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಶುರು ಮಾಡ್ತೀರಾ. ಏನೇನೆಲ್ಲ ನಡೀತು ಅಂತೆಲ್ಲ ಹೇಳಿ ಕಂಪ್ಲೀಟ್ ಮಾಡಾದ್ಮೇಲೆ ಇಷ್ಟೇ, ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು, ಅದಕ್ಕೆ ಹೋದೆ. ನೀನು ಈ ಪ್ರಾಬ್ಲಮ್ನ ನನ್ನ ಹತ್ರನೇ ಹೇಳಿರ್ಬೋದಾಗಿತ್ತಲ್ಲ, ನಾನು ನಿನಗೆ ಅಮೌಂಟ್ ಕೊಟ್ಟಿರ್ತಿದ್ದೆ. ಏ ಸಾನ್ವಿ, ನೀ ನನ್ನ ಫ್ರೆಂಡ್ ಕಣೆ, ನಿನ್ನ ಹತ್ರ ಬಂದು ನಾನು ಹೆಂಗೆ ದುಡ್ಡು ಕೊಡು ಅಂತ ಕೇಳೋಕ್ಕಾಗುತ್ತೆ? ನನಗೆ ಕೇಳೋ ಅಂತ ಮನಸ್ಸು ಬಂದಿಲ್ಲ ಕಣೆ. ಐ ಆಮ್ ಸಾರಿ, ಬಟ್ ನಿನ್ನ ಮನಸ್ಸಲ್ಲಿ ಏನು ನೋಡ್ತಿದ್ದೆ ಅಂತ ನನಗೆ ಅರ್ಥ ಆಗುತ್ತೆ. ನೀನು ನನ್ನ ಫ್ರೆಂಡು, ನಾನು ಈ ಥರ ಕೇಳಿರಬೇಕಾಗಿತ್ತು ಅಂತ. ಬಟ್ ನಾನು ಕೇಳಿದ್ರೆ ನಾನು ಹೇಳೋದು ಅರ್ಥ ಆಗ್ತಿದೆ ತಾನೆ ನಿನಗೆ. ಸೊ ಅವ್ಳಿಗೂ ಅರ್ಥ ಆಗುತ್ತೆ. ಸರಿ, ಇವಾಗ ಅಮೌಂಟಿಗೆ ಏನು ಮಾಡ್ತಿದ್ಯಾ? ಅಷ್ಟು ಅಮೌಂಟ್ ನಿನ್ನ ಹತ್ರ ಎಲ್ಲೈತೆ? ಅದೇ ನಮ್ಮ ಅಪ್ಪ ಅಮ್ಮ ಹತ್ರ ಸ್ವಲ್ಪ ಸುಳ್ಳೇಲಿ ದುಡ್ಡು ಇಸ್ಕೊಂಡೆಲ್ಲ ಬಂದೆ. ಇವತ್ತು ಬೆಳಿಗ್ಗೆ ಕೊಡೋಕ್ಕಂತ ಹೋದೆ. ಆವಾಗ ಅವ್ರು ಹೇಳಿದ್ರು, ನನ್ನ ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪ್ ಮಾಡು, ನಾನು ಈ ದುಡ್ಡನ್ನ ಮನ್ನಾ ಮಾಡಿಬಿಡ್ತೀನಿ ಅಂದರು. ಸೊ ನನಗೂ ಒಳ್ಳೆ ಡೀಲಾಗಿ ಅನ್ನಿಸ್ತು. ಸರಿ, ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪ್ ಮಾಡೋಣ ಅಂತಿದ್ದೀನಿ. ಏನು, ಅವನ ಪ್ರಾಜೆಕ್ಟ್ ವರ್ಕಿಗ? ನಿನಗೆ ಬುದ್ಧಿ ಇದೆಯಾ? ಅವನೆಷ್ಟು ಇನ್ಕಂಪ್ಲೀಟಾಗಿ ಇಟ್ಕೊಂಡಿದ್ದಾನೆ ಗೊತ್ತಾ? ಅವರೇ ಹೇಳಿದ್ರು ತುಂಬ ಇದೆಯಂತೆ. ಬಟ್ ನನಗೊಳ್ಳೆ ಆಪ್ಷನ್ ಅಲ್ವಾ, ಇವಾಗ ನನ್ನ ಕೈಲಿ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ. ನನಗೆ ಈ ಥರ ಕ್ರಿಯೇಟಿವ್ ಆಗೆಲ್ಲ ಥಿಂಕ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಒಪ್ಕೊಂಬಿಟ್ಟೆ. ಸರಿ, ಅರ್ಥ ಆಗುತ್ತೆ ನಿನ್ನ ಕಷ್ಟ ಏನಂತ. ಮತ್ತು ನಿನಗೆ ಅಂದರೆ ಹೆಲ್ಪ್ ಬೇಕಂದರೆ ಹೇಳು, ನಾನು ಕೇಳೋದಷ್ಟು ನಾನು ಮಾಡ್ತೀನಿ, ಓಕೆನಾ? ಮತ್ತು ಈ ವಿಷಯ ಥರ ಇಲ್ಲ ಸಾನ್ವಿ, ನಿನ್ನ ಫ್ರೆಂಡು, ನಿನ್ನ ಹತ್ರ ಹೆಂಗೆ ಹೇಳೋದು ಅಂತೆಲ್ಲ ಏನಾದರೂ ಮಾತಾಡಿದ್ರೆ ನಿಜವಾಗ್ಲೂ ನಾನು ನಿನ್ನ ಹತ್ರ ಮಾತಾಡೋಲ್ಲ ನೋಡಿ ನೆಕ್ಸ್ಟ್ ಟೈಮಿಂದ. ಸರಿ, ನನಗೆ ಅರ್ಥ ಆಯಿತು, ನಾನು ನಿನ್ನ ಹತ್ರ ಹೆಲ್ಪ್ ಕೇಳ್ತೀನಿ, ಬೇಕಂದರೆ ನಿಜವಾಗ್ಲೂ ಕೇಳ್ತೀನಿ, ಓಕೆನಾ? ಸರಿ, ಹಂಗೆ ಬಾ. ಸೊ ಹಂಗಾದ್ರೆ ಇವತ್ತು ಹೊರಗಡೆ ಹೋಗೋದು ಕ್ಯಾನ್ಸಲ್ಲ? ಯಾಕೆ ಹಂಗೆ ಹೇಳ್ತಿದೀಯಾ? ಅಂದರೆ ಅವ್ನ ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪ್ ಮಾಡ್ತೀನಿ ಅಂದಲ್ಲ, ನೀನು ಹೆಂಗಿದ್ರು ಅವ್ನ ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪ್ ಮಾಡೋಕೆ ಹೋಗ್ಬಿಡ್ತೀಯಾ? ಸೊ ಹೆಂಗಿದ್ರು ಕ್ಯಾನ್ಸಲ್ ಆಯ್ತಲ್ವಾ ಹೊರಗಡೆ ಹೋಗೋ ಪ್ಲ್ಯಾನು. ನೀನೇನಕ್ಕೆ ಹಂಗೆ ಅನ್ಕೋತಿದ್ಯಾ? ಪ್ರಾಜೆಕ್ಟ್ ವರ್ಕ್ ಮುಗಿದ ತಕ್ಷಣ ಹೋಗೋಣ. ಈ ಮಾತೆಲ್ಲ ನನ್ನ ಹತ್ರ ಬೇಡ, ನನ್ನ ಜೊತೆ ಮಾತಾಡಬೇಡ, ಹೋಗು ಅಂತ ಹೇಳ್ಬಿಟ್ಟು ಮುಖ ತೀರ್ಸ್ಕೊತಾಳೆ. ಸನ್ನಿ ಸಾರಿ ಕಣೆ, ಮುಖ ತೀರಿಸ್ಕೊಬೇಡ, ಬೇಜಾರಾಗುತ್ತೆ ನೋಡು. ಈ ತಿಂಗಳಲ್ಲ ಅಂದರೆ ನೆಕ್ಸ್ಟ್ ತಿಂಗಳು ಹೋಗೋಣ ಪ್ಲೀಸ್ ಕಣೆ. ಇವಾಗ ನಮ್ಮಮ್ಮ ನಿನಗೋಸ್ಕರ ಒಂದು ಸ್ವೀಟ್ ಮಾಡಿಕೊಟ್ಟಿದ್ದಾರೆ, ಅದನ್ನ ಲಂಚ್ ಟೈಮಲ್ಲಿ ತಿನ್ನೋಣ, ಓಕೆನಾ? ಏನು, ನಿಮ್ಮಮ್ಮ ನನಗೋಸ್ಕರ ಸ್ವೀಟ್ ಮಾಡಿಕೊಟ್ಟಿದ್ದಾರಾ? ಹೌದು, ನಮ್ಮಮ್ಮ ಹತ್ರ ಹೇಳಿದೆ ನೀನು ನನ್ನ ಫ್ರೆಂಡು ಅಂತ, ಮತ್ತು ನನಗೇನು ಅನಿಸುತ್ತೋ ನಿನ್ನ ಬಗ್ಗೆ ಅದೆಲ್ಲ ಹೇಳಿದೆ. ನಮ್ಮಮ್ಮ ನಿನಗೋಸ್ಕರ ಸ್ವೀಟ್ ಮಾಡಿಕೊಟ್ರು. ಓಕೆ, ಸೊ ಇವಾಗಲೇ ಕೊಡು, ನಾನು ಇವಾಗಲೇ ತಿಂತೀನಿ ಅದನ್ನು. ಇವಾಗೆಲ್ಲ ಕೊಡಲ್ಲ, ಲಂಚ್ ಟೈಮಲ್ಲಿ ನಾವಿಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಣ, ಓಕೆನಾ? ಸರಿ, ಲಂಚ್ ಟೈಮಲ್ಲಿ ತಿನ್ನೋಣ.
ಅಂತ ಅವಳು ನಿಮ್ಮ ಹತ್ರದಿಂದ ಪೆನ್ ಇಸ್ಕೋತಾಳೆ. ಸರಿ ಸಾನ್ವಿ, ನಿಮ್ಮ ಫ್ರೆಂಡ್ ಝಾರಾ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅವಳಲ್ಲಿ ನನ್ನ ಜೊತೆ ಇರ್ತಾಳೆ. ಅವಳು ಖ್ಯಾತಿ ಅಕ್ಕ ಗ್ಯಾಂಗ್ ಜೊತೆ ಇರ್ತಾಳೆ. ಏನು ಖ್ಯಾತಿ ಅಕ್ಕನ? ನಿನಗೆ ಗೊತ್ತಾ ಇವರು? ಹಾಂ ಗೊತ್ತು. ಖ್ಯಾತಿ ನಮ್ಮಣ್ಣ ಬೆಸ್ಟ್ ಫ್ರೆಂಡು. ಏನು ನಿಮ್ಮಣ್ಣ ಬೆಸ್ಟ್ ಫ್ರೆಂಡಾ? ಹೌದು ಕಣೆ. ಅದಕ್ಕೆ ನೀನು ಇಷ್ಟ ಆಗ್ತಿದೀಯಾ? ಇಲ್ಲ ಸಾನ್ವಿ, ನಾನು ನಿನ್ನೆ ಅವ್ರ ಹತ್ರ ಸ್ವಲ್ಪ ಬೇರೆ ಥರ ನಡ್ಕೊಂಡ್ಬಿಟ್ಟೆ. ಅದೇ ಶಾಕ್ ಆಯಿತು. ಬೇರೆ ಥರ ಅಂದರೆ ಅರ್ಥ ಆಗ್ತಿಲ್ಲ. ಇವಾಗಲೂ ಏನು ನಡೀತಾ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ? ಏನೇ ಖ್ಯಾತಿ ಅಕ್ಕತ್ರ ಈ ಥರ ಮಾತಾಡಿದೀಯಾ? ನಾನೇನೋ ಫಸ್ಟ್ ಸ್ಟಾರ್ಟ್ ಮಾಡಿಲ್ಲ, ಅವರೇ ನನ್ನ ಹತ್ರ ಆ ಥರ ಮಾತಾಡಿದ್ದು. ನನಗೆ ಮೊದಲೇ ಈ ಥರ ವಿಷಯದಲ್ಲೆಲ್ಲ ನಾನು ಕಂಟ್ರೋಲ್ ಮಾಡೋದಲ್ಲ ನನಗಿಷ್ಟ ಆಗಲ್ಲ. ಸೊ ಕೋಪ ಬಂತು, ರಿಯಾಕ್ಟ್ ಮಾಡಿಬಿಟ್ಟೆ. ಅದೆಲ್ಲ ಅರ್ಥ ಆಗುತ್ತೆ ಕಣೆ, ಅವರೆಲ್ಲ ನಮಗಿಂತ ಸೀನಿಯರ್ಸ್, ಸ್ವಲ್ಪ ನಾವೇ ಹುಷಾರಾಗಿರಬೇಕು. ನನಗೂ ಅರ್ಥ ಆಗುತ್ತೆ, ಇನ್ನೇನು ಮಾಡೋದು. ನನಗೆ ಭಯ ಆಗ್ತೈತೆ. ಅವಳು ನಿಮ್ಮ ಕೈ ಹಿಡ್ಕೊಂಡು, ಸರಿ ಸರಿ ಭಯ ಪಡಬೇಡ, ನಾನು ನಿನ್ನ ಜೊತೆ ಇದ್ದೀನಲ್ವಾ, ನಾನು ನೋಡ್ಕೋತೀನಿ. ಮತ್ತು ಖ್ಯಾತಿ ಅಕ್ಕ ಹತ್ರ ಮಾತ್ರ ಸಾರಿ ಕೇಳ್ಬಿಡು. ಸಾರಿನಾ? ಸಾರಿ ತಾನೇ ಕೇಳ್ತಾ ಇದ್ದೀನಿ. ಸಾರಿ ಮಾತ್ರ ಕೇಳ್ಬಿಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ, ಓಕೆನಾ? ಪ್ಲೀಸ್ ಇದೊಂದು ಹೆಲ್ಪ್ ಮಾಡು. ಯಾಕಂದರೆ ಅವಳಿಗೆ ಜೆ.ಕೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವಳು ನಿನ್ನ ಹತ್ರ ಆ ಥರ ಬಿಹೇವ್ ಮಾಡಿದ್ದಾಳೆ. ಸೊ ನೀನು ಸಾರಿ ಕೇಳಿಬಿಟ್ರೆ ಅವಳು ಕ್ಷಮಿಸ್ಬಿಡ್ತಾಳೆ. ಇಲ್ಲಾಂದರೆ ಅವಳ ಗ್ಯಾಂಗ್ ಎಲ್ಲ ಇದೆ, ಅವರೆಲ್ಲ ತುಂಬ ಪ್ರಾಬ್ಲಮ್ ಮಾಡ್ತಾರೆ. ಸೊ ಅದಕ್ಕೆ ಹೇಳ್ತಿದ್ದೀನಿ. ಸರಿ ಕಣೆ, ನಾನು ನೋಡ್ತೀನಿ. ಓಕೆ. ನೀನು ಝಾರಾ ಬಗ್ಗೆ ತಾನೇ ಕೇಳಿದೆ? ಹೌದು, ಬಟ್ ನೀನೇ ಹೇಳ್ದಲ್ವಾ ಅವಳೇನೋ ಖ್ಯಾತಿ ಅಕ್ಕ ಜೊತೆ ಹೋಗಿದ್ದಾಳೆ ಅಂತ. ಅವಳೇನಕ್ಕೆ ಹೋಗಿದ್ದಾಳೆ ಅಂತ ಗೊತ್ತಾ? ಯಾಕೆ? ಅವಳಿಗೆ ಜೆ.ಕೆ ಮೇಲೆ ಒಂದು ಕಣ್ಣು. ಸೊ ಅವ್ರ ಜೊತೆ ಇದ್ರೆ ಅವಾಗವಾಗ ನೋಡ್ಬೋದಲ್ಲ ಜೆ.ಕೆನ. ಸೊ ಅದಕ್ಕೆ ಹೋಗಿದ್ದಾಳೆ. ಓ ನಿಜವಾಗ್ಲೂನಾ? ನಿಮ್ಮನ್ನ ಅಷ್ಟೇ ಅನ್ಸಮ್ಮ? ನನಗೂ ಅದೇ ಡೌಟ್ ಕಣೆ. ಏನು ನಿನಗೂ ಅದೇ ಡೌಟಾ? ಮತ್ತು ಅವನೊಂಥರ ಬ್ಯಾಡ್ ಲಕ್, ನಿನಗೆ ಗೊತ್ತಾ? ಬ್ಯಾಡ್ ಲಕ್ಕಾ? ಹೌದು ಕಣೆ. ನಾನೆಲ್ಲ ಸ್ಕೂಲಲ್ಲಿ ಏನು ತಪ್ಪು ಮಾಡಿದ್ರೂ ಸಿಗಾಕೊಳ್ಳಲ್ಲ ಗೊತ್ತಾ? ಬಟ್ ಯಾವತ್ತು ಅವನ ಮುಖ ನೋಡಿ ಸ್ಕೂಲಿಗೆ ಹೋಗಿರ್ತಿದ್ನೋ ಆವತ್ತಿಂದನೇ ಏನಾದ್ರು ಒಂದು ತಪ್ಪು ಮಾಡಿ ಸಿಗಾಕೊಂಡ್ಬಿಟ್ಟಿರ್ತಿದ್ದೆ. ಅದಕ್ಕೆ ನಿನಗೂ ಹೇಳ್ತಾ ಇದ್ದೀನಿ, ಅವನೇನಾದರೂ ಬೆಳಿಗ್ಗೆ ಹೊತ್ತು ಕಾಲ್ ಮಾಡಿದ್ರೆ, ಇಲ್ಲ ಅವನ್ನೇ ಫಸ್ಟ್ ನೋಡೋ ಸಿಚುವೇಶನ್ ಬಂದರೆ ನೋಡೋಕೆ ಹೋಗ್ಬೇಡ. ಅದು ಚೆನ್ನಾಗಿರಲ್ಲ. ಅವತ್ತಿನ ದಿನ ಫುಲ್ಲು ಹಾಳಾಗೋಗ್ಬಿಡುತ್ತೆ. ಅವಳು ಹಂಗೆ ಹೇಳ್ಬೇಕಾದ್ರೆ ನಿಮಗೆ ನಗು ಬಂದುಬಿಡುತ್ತೆ. ನೀವಿಬ್ಬರು ಜೆ.ಕೆ ಇಟ್ಕೊಂಡು ಫನ್ ಮಾಡ್ತಾ ಇದ್ದೀರಾ. ಸೊ ಹಾಗೆ ಜೆ.ಕೆ ಪಕ್ಕ ಹೋದರೆ ಜೆ.ಕೆ ವಿ ಜೊತೆ ಮಾತಾಡ್ಕೊತ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದಾರೆ. ಏನೋ ಜೆ.ಕೆ, ಹೆಂಗೋ ಅವಳನ್ನ ಒಪ್ಪಿಸ್ದೆ ನೀನು ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪ್ ಮಾಡೋಕ್ಕೆ? ಅದ ಮಗ, ಅವಳು ನನಗೆ ದುಡ್ಡು ಕೊಡಬೇಕಲ್ವಾ, ಆ ದುಡ್ಡನ್ನ ಮನ್ನಾ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ಓಕೆ ಅಂತ ಒಪ್ಕೊಂಡಿದ್ದಾಳೆ. ಬಟ್ ಆದರೂ ಅವಳಿಗೇನು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನೀನು ಅವಳ ಹತ್ರ ಹೆಲ್ಪ್ ತಗೋತಾ ಇದೆಯಾ? ಮಗ, ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಏನು ಬೇಕಿದೆ? ನನ್ನ ಪ್ರಾಜೆಕ್ಟ್ ವರ್ಕ್ ಚೆನ್ನಾಗಿ ಬರಬೇಕು. ಇದಕ್ಕೆ ಅವಳಿಗೆ ಎಕ್ಸ್ಪೀರಿಯೆನ್ಸ್ ಇದೆಯೋ ಇಲ್ವೋ ಅದೆಲ್ಲ ನನಗೆ ಬೇಕಾಗಿಲ್ಲ. ಬಟ್ ಅವಳು ಚೆನ್ನಾಗಿ ಓದ್ತಾಳೆ ಅಂತ 12th ಮಾರ್ಕ್ಸ್ ಕಾರ್ಡಲ್ಲಿ ನೋಡಿದೆ. ಸೊ ಅದಕ್ಕೆ ಅವಳ ಹತ್ರ ಹೆಲ್ಪ್ ತಗೊಳೋಣ ಅಂತಿದ್ದೀನಿ. ಸರಿ ಮಗ ಅಂತ ಅವರಿಬ್ಬರು ಕ್ಲಾಸ್ ರೂಮ್ ಒಳಗಡೆ ಹೋಗ್ತಾರೆ. ಖ್ಯಾತಿ ಜೆ.ಕೆ ಮುಂದೆ ಬಂದು ನಿಂತ್ಕೋತಾಳೆ. ಜೆ.ಕೆ ಅವಳನ್ನೇ 2 ಸೆಕೆಂಡ್ ನೋಡಿಬಿಟ್ಟು, ಏನು ಖ್ಯಾತಿ ಏನಕ್ಕೆ ಮುಂದೆ ನಿಂತ್ಕೊಂಡಿದ್ಯಾ? ಅದೇನಿಲ್ಲ, ಹೆಂಗಿದ್ಯಾ ಅಂತ ಕೇಳೋಣ ಅಂತ ಬಂದೆ. ಓಹೋ ಪರವಾಗಿಲ್ವಲ್ಲ, ನಮ್ಮ ಮೇಲೆ ನಿಮಗೆ ಕಾಳಜಿ ಎಲ್ಲ ಇದೆ ಮತ್ತೆ ಇಲ್ದಿರೋಣ. ಬಟ್ ನೀವೇ ನಮ್ಮನ್ನ ಮರ್ತುಬಿಟ್ರಿ ಅನಿಸುತ್ತೆ. ನಾನು ನಿನ್ನ ಮರ್ತಿದ್ದೀನಿ. ಮತ್ತು ಮರಿದಿರೋಣ, ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಮಾತಾಡೇ ಇಲ್ಲ. ನಾನೆಲ್ಲಿ ಮಾತಾಡೋದು ಬಿಟ್ಟೆ? ನೀನೇ ತಾನೇ ಮಾತಾಡೋದು ಬಿಟ್ಟೆ. ನಾನು ಮಾತಾಡೋದು ಬಿಡ್ತೀನಿ ಜೆ.ಕೆ, ಬಿಕಾಸ್ ನಾನು ಹರ್ಟ್ ಆಗಿದ್ದೀನಿ. ನಿನ್ನ ಕರ್ತವ್ಯ ತಾನೇ ಹರ್ಟ್ ಆಗಿರೋರ ಹತ್ರ ಸಾರಿ ಕೇಳಬೇಕಾಗಿರೋದು. ಓಹ್ ಹಂಗಾದ್ರೆ ನಾನು ನಿನ್ನ ಹತ್ರ ಸಾರಿ ಕೇಳಿಲ್ಲ. ಕೇಳಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನು ಬಟ್ ಖ್ಯಾತಿ? ನನ್ನ ಕೇಳ ಆದಷ್ಟು ನಾನು ಟ್ರೈ ಮಾಡಿದೆ. ನೀನೇ ನನ್ನ ಮೇಲೆ ಕೋಪದಲ್ಲಿದ್ದೆ. ಓಕೆ, ಅವಳ ಕೋಪ ಕೂಲ್ ಡೌನ್ ಆದಮೇಲೆ ನನ್ನ ಹತ್ರ ಬಂದು ಮಾತಾಡ್ತಾಳೆ ಅಂತ ಅಂದ್ಕೊಂಡೆ. ಬಟ್ ನೀನು ಇಷ್ಟು ಈಗೋ ಮೇಂಟೈನ್ ಮಾಡ್ತಿದ್ಯಾ? ಸರಿ, ನಿನಗೆ ಯಾವಾಗ ಮಾತಾಡಬೇಕು ಅನಿಸುತ್ತೋ ನೀನೇ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಅದಕ್ಕಂತ ನಿನ್ನ ಮೇಲೆ ನನಗೆ ಕಾಳಜಿ ಇಲ್ಲ ಅಂತ ಅರ್ಥ ಅಲ್ಲ. ಕಾಳಜಿ ನಿಮಗೆ ನನ್ನ ಮೇಲೆ ಮತ್ತು ಇನ್ಯಾರ ಮೇಲೆ? ಅದೇ ನೋಡಿದ್ನಲ್ವ, ಯಾವುದೋ ವೀರ ಅಂತ ಒಂದು ಹುಡುಗಿ ಇದಲ್ಲಂತೆ, ಅವಳ ಮೇಲೆ ನಿನಗೆ ಏನೋ ಒಂಥರ ಫೀಲಿಂಗ್ ಇದೆಯಂತೆ. ಜೆ.ಕೆ ವಿ ಪಕ್ಕ ಗುರಾಯಿಸ್ಕೊಂಡು ನೋಡ್ತಾರೆ. ವಿ ಅವ್ರ ತಲೆ ಮೇಲೆ ಕೈ ಇಟ್ಕೊಂಡು, ಆಗ ಸತ್ಯವಾಗ್ಲೂ ನಾನು ಏನೂ ಹೇಳಿಲ್ಲ ಕಣೋ, ಅದಕ್ಕೂ ನನಗೂ ಏನು ಸಂಬಂಧನೂ ಇಲ್ಲ. ವಿನೇ ಏನಿಗೆ ಗುರಾಯಿಸ್ತಿದ್ಯಾ? ವಿ ಏನೂ ನನ್ನ ಹತ್ರ ಹೇಳಿಲ್ಲ, ನನಗೆ ಬೇರೊಬ್ಬರು ಹೇಳಿದ್ರು. ಆವಾಗ ಜೆ.ಕೆ ಖ್ಯಾತಿ ಪಕ್ಕ ನೋಡ್ಬಿಟ್ಟು, ಖ್ಯಾತಿ
ನೀನು ಅವಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅವಳು ತುಂಬ ಒಳ್ಳೆ ಹುಡುಗಿ. ಓಹೋ, ಇದೇನು ಜೆಕೆ ಹೊಸ್ದಾಗೈತೆ. ಜೂನಿಯರ್ ಹುಡುಗಿಗೆಲ್ಲ ನೀನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಿದೀಯಾ? ಖ್ಯಾತಿ, ಹಿಂಗೆಲ್ಲ ಮಾತಾಡಬೇಡ, ಅದು ನನಗಿಷ್ಟ ಆಗಲ್ಲ. ಅದೇ ಥರ ಜೆಕೆ, ನೀನು ಅವಳ ಹತ್ರ ಮಾತಾಡೋದು ನನಗಿಷ್ಟ ಆಗ್ತಿಲ್ಲ. ಯಾಕೆ ಹಿಂಗಿದೀಯಾ? ನೀನು ನನ್ನ ಫ್ರೆಂಡ್ ಕಣೆ, ಅವಳ ಮೇಲೆ ನನಗೆ ಇಂಟ್ರೆಸ್ಟ್ ಇದೆ. ಬಟ್ ಅದಕ್ಕಂತ ನಿನ್ನ ದೂರ ತಳ್ದೆ ಅಂತ ಅರ್ಥ ಅಲ್ಲ. ನಿನಗಿರೋ ಜಾಗ ನಿನಗೆ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕಂತ ನನಗಳ ಮೇಲೆ ಪ್ರೀತಿ ತೋರಿಸ್ತಾರೆ ಇರೋಕ್ಕಾಗಲ್ಲ ಕಣೆ. ಓ, ಇವಾಗ ಪ್ರೀತಿ ಎಲ್ಲ ಮಧ್ಯದಲ್ಲಿ ಬಂದ್ಬಿಡ್ತಾ ಜೆಕೆ? ಖ್ಯಾತಿ, ಪ್ಲೀಸ್ ಚೂರಾದರೂ ನಾನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡು. ಅದೇ ಥರ ತಾನೆ ಜೆಕೆ, ನಾನು ನಿನ್ನ ಹತ್ರ ಕೇಳಿದೆ ನನ್ನ ಪ್ರೀತಿನ ಅರ್ಥ ಮಾಡ್ಕೊ ಅಂತ. ನೀನು ನನ್ನ ಅರ್ಥನೇ ಮಾಡ್ಕೊಂಡಿಲ್ವಲ್ಲ. ಖ್ಯಾತಿ, ಅದು ಬೇರೆ, ಇದು ಬೇರೆ. ಇಲ್ಲ ಜೆಕೆ, ಎರಡೂ ಒಂದೇ. ಬಟ್ ನೀನು ಅದನ್ನ ಬೇರೆ ಬೇರೆ ಥರ ನೋಡ್ತಿದ್ಯಾ. ಸರಿ ಕಣೆ, ನಾನೇ ಬೇರೆ ಥರ ನೋಡ್ತಾ ಇದ್ದೀನಿ. ಓಕೆನಾ? ಇವಾಗ ಏನು ಅದಕ್ಕೆ? ಏನೂ ಇಲ್ಲ, ನೀನೇನು ಮಾಡ್ತೀಯೋ ಮಾಡು, ನನ್ನ ಕೈ ಏನು ಮಾಡೋಕ್ಕಾಗುತ್ತೋ ನಾನು ಮಾಡ್ತೀನಿ ಅಂತ ಅವಳ ಶೋಲ್ಡರಿಂದ ಜೆಕೆ ಶೋಲ್ಡರ್ನ ಪುಷ್ ಮಾಡಿಬಿಟ್ಟು ಅವಳ ಪಾಡಿಗಳು ಹೋಗ್ತಾ ಇದ್ದಾಳೆ. ಖ್ಯಾತಿ ಕೇಳಿಸ್ತಿದ್ಯಾ? ಈ ಕಡೆ ಜೆಕೆ ಅವಳಿಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ತುಂಬ ಟ್ರೈ ಮಾಡ್ತಾನೆ. ಬಟ್ ಅವಳು ಮಾತಾಡ್ದಿರ ಹೋಗ್ಬಿಡ್ತಾಳೆ. ಇವಳೇನ ಮಗ, ನಾನು ಹೇಳೋದನ್ನ ಅರ್ಥನೇ ಮಾಡ್ಕೋತಿಲ್ಲ. ಬಿಡು ಮಗ, ಅವಳಿಗೆ ಅದು ಹರ್ಟ್ ಆಗೈತೆ ಅನಿಸುತ್ತೆ. ಹೆಂಗೋ ಬಿಡೋಕ್ಕಾಗುತ್ತೆ. ಅವಳೇ ನನ್ನ ಹತ್ರ ಮಾತಾಡೋದು ಬಿಟ್ಲು. ಸರಿ ಅಂತ ಅವಳಿಗೆ ಸ್ಪೇಸ್ ಕೊಡೋಣ ಅಂದರೆ ಇವಳು ಪಾಡಿ ಇವಳು ಏನೇನೋ ಅಂದ್ಕೊಂಡು ಏನೇನೋ ಮಾತಾಡ್ಬಿಟ್ಟು ಹೋಗ್ತಾವಳೆ. ನಾನು ನಿಜವಾಗ್ಲೂ ನನ್ನ ಬೆಸ್ಟ್ ಫ್ರೆಂಡ್ ಥರನೇ ಕಣ ನೋಡ್ತಿರೋದು. ಅವಳೇನಕ್ಕೆ ಅದನ್ನ ಅರ್ಥನೇ ಮಾಡ್ಕೋತಿಲ್ಲ. ಸರಿ ನನಗೆ ಅರ್ಥ ಆಗುತ್ತೆ, ಬಾ ನಾವು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ವಿ ಅವ್ರನ್ನ ಸಮಾಧಾನ ಮಾಡ್ತಾ ಹಂಗೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಹಂಗೆ ಟೈಮ್ ಸ್ಕಿಪ್ ಆಗುತ್ತೆ. ಲಂಚ್ ಟೈಮಲ್ಲಿ ನೀವು ಸಾನ್ವಿ ಮಾತಾಡ್ಕೊತ ಕ್ಯಾಂಟೀನಿಗೆ ಹೋಗ್ತೀರಾ. ನೋಡಿದ್ರೆ ಖ್ಯಾತಿ ಅವ್ರ ಗ್ಯಾಂಗ್ ಜೊತೆ ಮಾತಾಡ್ತಾ ಇದ್ದಾರೆ. ಖ್ಯಾತಿನ ನೋಡಿ, ಸಾನ್ವಿ ಬಾ, ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ನೀನು ಹತ್ರ ಸಾರಿ ಕೇಳ್ಬಿಡು ಓಕೆನಾ ಅಂತ ಹೇಳ್ಬಿಟ್ಟು ಅವಳು ನಿಮ್ಮನ್ನ ಖ್ಯಾತಿ ಹತ್ರ ಕರ್ಕೊಂಡು ಹೋಗ್ತಾಳೆ. ಅವ್ರ ಫ್ರೆಂಡ್ಸು ಖ್ಯಾತಿಗೆ ಸಿಗ್ನಲ್ ಮಾಡ್ತಾರೆ, ನೀವಿಬ್ಬರು ಹತ್ರ ಬರ್ತಾ ಇರೋದನ್ನ. ನೀವಿಬ್ಬರು ಖ್ಯಾತಿ ಮುಂದೆ ಬಂದು ನಿಂತ್ಕೋತೀರಾ. ಏನು ಸಾನ್ವಿ, ಏನು ಬೇಕಿತ್ತು? ಅದೇನಿಲ್ಲ ಖ್ಯಾತಿ ಅಕ್ಕ, ಅವಳೇನೋ ನಿಮ್ಮ ಹತ್ರ ಆಶಾಗಿ ಬಿಹೇವ್ ಮಾಡಿದ್ಲಂತೆ. ನೀವು ಅದನ್ನ ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಅವಳು ನಿಜವಾಗ್ಲೂ ನೀವು ಯಾರಂತ ಗೊತ್ತಿದ್ದಿಲ್ಲ. ಸೊ ಅದಕ್ಕೆ ಅವಳ ಹತ್ರ ರಿಯಾಕ್ಟ್ ಮಾಡಿಬಿಟ್ಲು. ಖ್ಯಾತಿ ನಿಮ್ಮನ್ನು ಮೇಲಿಂದ ಕೆಳಗಡೆ ಸ್ಕ್ಯಾನ್ ಮಾಡಿಬಿಟ್ಟು ಹಾಗೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾಳೆ. ನೀವು ಅವಳಿಗೆ ಸರಿ ಸಾಟಿಯಾಗಿ ಅವಳನ್ನೇ ಗುರಾಯಿಸ್ತಿದ್ದೀರಾ. ನಾನು ಯಾರಂತ ಗೊತ್ತಿಲ್ಲ ಅಂದ್ರೂ ಆ ಥರ ನಡ್ಕೊಬೋದು ಅವಳು. ಅಯ್ಯೋ ಅಕ್ಕ, ಹಂಗಲ್ಲ ಇಲ್ಲ, ಅವಳು ಹೊಸ ಹುಡುಗಿ, ಅವಳಿಗೆ ನಿಜವಾಗ್ಲೂ ನೀವು ಯಾರಂತ ಗೊತ್ತಿದ್ದಿಲ್ಲ. ಪ್ಲೀಸ್ ಇದೊಂದ್ಸತಿ ಕ್ಷಮಿಸ್ಬಿಡಿ. ನೆಕ್ಸ್ಟ್ ಟೈಮಿಂದ ಅವಳ ಥರ ಮಾಡಲ್ಲ, ನಾನು ನೋಡ್ಕೋತೀನಿ ಓಕೆನಾ? ಸಾರಿ ಕೇಳು ಅಂತ ಅವ್ರ ಶೋಲ್ಡರಿಂದ ನಿಮ್ಮ ಶೋಲ್ಡರ್ನ ಟ್ಯಾಪ್ ಮಾಡ್ತಾಳೆ. ಐ ಆಮ್ ಸಾರಿ ಖ್ಯಾತಿ ಅಕ್ಕ, ನಾನು ನೀವು ಯಾರಂತ ಗೊತ್ತಿಲ್ದಿರಾ ಆ ಥರ ನಡ್ಕೊಂಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ನೀನು ನನ್ನ ಹತ್ರ ಸಾರಿ ಕೇಳೋ ಥರ ಅನ್ನಿಸ್ತಾನೆ ಇಲ್ಲ ನೋಡು, ಅರ್ಥ ಆಗಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಈ ಥರ ಆಟಿಟ್ಯೂಡಲ್ಲಿ ಯಾರಾದರೂ ಸಾರಿ ಕೇಳ್ತಾರಾ? ಮತ್ತೆ ಸಾನ್ವಿ ಅವಳ ಶೋಲ್ಡರಿಂದ ನಿಮ್ಮ ಶೋಲ್ಡರ್ನ ಟ್ಯಾಪ್ ಮಾಡ್ತಾಳೆ. ನಿಮಗೆ ತಲೆ ಬಗ್ಸೋಕ್ಕೆ ಮನಸ್ಸೇ ಇಲ್ಲ, ಬಟ್ ಆದರೂ ತಲೆ ಬಗ್ಗಿಸ್ಕೊಂಡು ಸಾರಿ ಖ್ಯಾತಿ ಅಕ್ಕ. ಖ್ಯಾತಿನೂ 2 ಸೆಕೆಂಡ್ ಯೋಚನೆ ಮಾಡಿಬಿಟ್ಟು ಸರಿ ನೆಕ್ಸ್ಟ್ ಟೈಮಿಂದ ಈ ಥರ ಎಲ್ಲ ಆಗಬಾರ್ದು, ಆದರೆ ಅದಕ್ಕೆ ರಿಯಾಕ್ಷನ್ ಬೇರೆ ಥರ ಇರುತ್ತೆ ಓಕೆನಾ? ಖ್ಯಾತಿ ಅಕ್ಕ, ಅರ್ಥ ಆಯಿತು ಅಂತ ಸಾನ್ವಿ ಸರಿ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗೋಕೆ ಹೋಗ್ತಾಳೆ. ಖ್ಯಾತಿ ಹೋಗಕ್ಕೆ ಬಿಡ್ತೀರಾ? ಸಾನ್ವಿ 1 ನಿಮಿಷ ಇರು. ಅಕ್ಕ ಏನು? ಮತ್ತು ಅವಳ ಹತ್ರ ಹೇಳು ಜೆಕೆ ಹತ್ರ ಮಾತಾಡಬಾರ್ದು ಅಂತ. ಅಕ್ಕ ಅವಳು ಸಾರಿ ಕೇಳಿದ್ಲಲ್ವಾ? ಹೌದು ಸಾರಿ ಕೇಳಿದ್ಲು, ಅದು ನೆನ್ನೆ ನಡೆದಿದ್ದ ವಿಷಯಕ್ಕೆ ತಾನೇ. ನಾನು ಹೇಳ್ತಿರೋದು ಮುಂದೆ ಏನು ನಡಿಬೇಕು ಅನ್ನೋದನ್ನ. ಸೊ ಅವಳನ್ನ ಜೆಕೆ ಜೊತೆ ಮಾತಾಡಬಾರ್ದು ಅಂತ ಹೇಳು, ಮತ್ತು ಅವನ ಜೊತೆ ಕ್ಲೋಸ್ ಆಗಿರಬಾರ್ದು ಅಂತಲೂ ಹೇಳು. ಅಯ್ಯೋ ಖ್ಯಾತಿ ಅಕ್ಕ, ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ಅವಳು ಜೆಕೆ ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ. ಏನು ಇವಳು ಹೆಲ್ಪ್ ಮಾಡ್ತಾಳ? ಇವಳಿಗೇನು ಗೊತ್ತು ಅಂತ ಅವನಿಗೆ ಹೆಲ್ಪ್ ಮಾಡೋಕೆ ಹೋಗ್ತಾಳೆ? ಅಕ್ಕ ಇವಳು ಸ್ವಲ್ಪ ಚೆನ್ನಾಗಿ ಓದೋ ಹುಡುಗಿನೇ, ಅದಕ್ಕಂತ ಇವಳಿಗೆಲ್ಲ ಗೊತ್ತು ಅಂತ ಹೇಳಕ್ಕೆ ಬರ್ತಿಲ್ಲ. ಬಟ್ ಅವಳು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಸೊ ಅದಕ್ಕೋಸ್ಕರ ಆದರೂ ಇದೊಂದೇ ತಿಂಗಳು ಅವಳೇನು ಜೆಕೆ ಜೊತೆ ಕ್ಲೋಸ್ ಆಗಲ್ಲ, ಇರೋಕ್ಕೆ ಹೋಗಲ್ಲ, ಬೇರೆ ಜೆಕೆಗೆ ಹೆಲ್ಪ್ ಮಾಡ್ತಾಳೆ ಅಷ್ಟೇ ಓಕೆನಾ? ಪ್ಲೀಸ್ ಅಕ್ಕ, ಇದೊಂದೇ 1 ತಿಂಗಳು ಅಷ್ಟೇ, ಅದಾದಮೇಲೆ ಅವಳು ಜೆಕೆ ಜೊತೆ ಮಾತಾಡೋದಿಲ್ಲ. ಹೌದು ತಾನೇ ಹೇಳುವೀರಾ? ಹೇಳು ಅಂತ ಹೇಳ್ಬಿಟ್ಟು ಅವಳು ನಿಮ್ಮ ಶೋಲ್ಡರ್ನ ಟ್ಯಾಪ್ ಮಾಡ್ತಾಳೆ. ಹೌದು ಖ್ಯಾತಿ ಅಕ್ಕ, ಇದೊಂದೇ ತಿಂಗಳು ಅವ್ರ ಪ್ರಾಜೆಕ್ಟ್ ವರ್ಕ್ ಹೆಲ್ಪ್ ಮಾಡಿಬಿಡ್ತೀನಿ, ಅದಾದಮೇಲೆ ಅವ್ರ ಜೊತೆ ಮಾತಾಡೋಕ್ಕೆ ಹೋಗಲ್ಲ. 1 ತಿಂಗಳು ಓಕೆ
ಪ್ರಾಜೆಕ್ಟ್ ವರ್ಕಿಗೆ ಮಾತ್ರ ಹೆಲ್ಪ್ ಮಾಡಬೇಕು. ನೀವು ತಲೆನ ನಾಕ್ ಮಾಡಿ. ಓಕೆ, ಸರಿ ಹೋಗಿ. ಸರಿ ಅಂತ ನೀವು ಸಾನ್ವಿ ಹೋಗ್ಬಿಡ್ತೀರಾ. ಈ ಕಡೆ ಖ್ಯಾತಿ ಫ್ರೆಂಡ್ಸು ಖ್ಯಾತಿ ಹತ್ರ, ಏನು ಖ್ಯಾತಿ ಇಷ್ಟು ಬೇಗ ಶ್ರಮಿಸ್ಬಿಟ್ಬಿಟ್ಟೆ? ಅವಳು ನಿನ್ನ ಹತ್ರ ಆ ಥರ ನಡ್ಕೊಂಡಿದ್ದು ನೋಡಿ ನನಗೆ ಕೋಪ ಬಂತು. ನೀನು ಹೆಂಗೆ ಎಷ್ಟು ಕಾಮಾಗಿದೆಯಾ? ನಾನೆಲ್ಲಿ ಕಾಮಾಗಿದ್ದೀನಿ? ಕಾಮಾಗಿರೋ ಥರ ತೋರಿಸ್ಕೊತಾ ಇದ್ದೀನಿ. ನಾನಿವಾಗ ಏನಾದರೂ ಮಾಡಿದ್ರೆ ಅದು ನನಗೆ ಕೆಟ್ಟ ಹೆಸರಾಗುತ್ತೆ. ಸೊ ವೆಯ್ಟ್ ಮಾಡೋಣ, ಏನದಲ್ಲಾದರೂ ಸಿಗಾಕೋದಲ್ಲಲ್ವಾ, ಆವಾಗ ನೋಡು ಅವಳು ಸುತ್ತ ಒಂದು ಗೆರೆ ಹಾಕ್ಬಿಟ್ಟು ಅವಳನ್ನ ಗೊಂಬೆ ಥರ ಆಟಾಡಿಸ್ತೀನಿ ಅಂತ ಖ್ಯಾತಿ ಬೇರೆ ಥರ ಸ್ಕೆಚ್ ಆಗ್ತಿದ್ದಾಳೆ. ಸರಿ ಅಂತ ನೀವು ಸಾನ್ವಿ ಒಂದು ಡೆಸ್ಕಲ್ಲಿ ಬಂದು ಕುತ್ಕೋತೀರಾ. ಬಾ ಹೆಂಗೋ ಮುಗೀತು ನೋಡು, ಇನ್ಮೇಲೆ ಖ್ಯಾತಿಗೂ ನಿನಗೂ ಏನು ಪ್ರಾಬ್ಲಮ್ ಇಲ್ಲ. ಇವಾಗಾದರೂ ಅವಳನ್ನ ಇದರ ಕ್ಯಾಂಟೀನಲ್ಲಿ ಕ್ಲಾಸ್ ರೂಮಲ್ಲೆಲ್ಲ ನೋಡಿದ್ರೆ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿಬಿಡು, ಮತ್ತು ಹಾಯ್ ಅಂತ ಹೇಳಿಬಿಡು. ಅವಾಗವಾಗ ಸ್ವಲ್ಪ ನೀನು ಒಳ್ಳೆಡಿ ಅನ್ನೋ ಥರ ತೋರಿಸ್ಕೊ, ಓಕೆನಾ? ನಿಮಗೆ ಅದೆಲ್ಲ ಕೇಳೋ ಕೋಪ ಬರ್ತೈತೆ. ನಾನು ಏನಕ್ಕೆ ಅಷ್ಟೆಲ್ಲ ಟ್ರೈ ಮಾಡಬೇಕು? ಅವಳು ನಂತರ ಒಂದು ಸ್ಟೂಡೆಂಟ್ ಐತಾನೆ ಇಲ್ಲಿ, ಅವ್ರಿಗೇನಕ್ಕೆ ಓವರಾಗಿ ಬಿಲ್ಡಪ್ ಕೊಡಬೇಕು? ಲುವಿರೋ ಮಿತ್ತಗೆ ಮಾತಾಡು, ನಿನಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಯಾರಾದರೂ ಆಗಿರಲಿ, ನನಗೆ ರೆಸ್ಪೆಕ್ಟ್ ಕೊಟ್ಟರೆ ನಾನು ಕೊಡ್ತೀನಿ, ಇಲ್ಲ ಅಂದರೆ ಕೊಡಲ್ಲ. ಸರಿ ಕಾಮ್ ಡೌನ್. ಸರಿ, ನಿನಗಿಷ್ಟ ಇಲ್ಲ ಅಂದರೆ ಮಾಡಬೇಡ, ಬಟ್ ನೀನು ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಉರಾಯಿಸ್ಕೊಂಡೆಲ್ಲ ನೋಡ್ಬೇಡ ಪ್ಲೀಸ್. ಇದೆಲ್ಲ ಅವ್ರಿಗೊಂಥರ ಟ್ರಿಗರ್ ಮಾಡೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಓಕೆನಾ? ಪ್ಲೀಸ್ ನನಗೋಸ್ಕರ, ಓಕೆ ಅಲ್ವಾ ಅಂತ ಹೇಳ್ಬಿಟ್ಟು ಅವಳು ನಿಮ್ಮ ಕೈನ ಹಿಡಿತಾಳೆ. ಸರಿ ನೀನು ಹೆಂಗೆ ಹೇಳ್ತೀಯ ಹಂಗೆ ಮಾಡ್ತೀನಿ. ಅಪ್ಪ ನನಗೋಸ್ಕರ ಆದರೂ ಮಾಡ್ತೀನಿ ಅಂದಲ್ಲ, ನನಗೆ ಅದು ಸಾಕು ಕಣೆ. ಸರಿ ನನಗೆ ತಂದಿರೋ ಸ್ವೀಟಲ್ಲಿ ನಾನು ಅದಕ್ಕೋಸ್ಕರನೇ ಇಷ್ಟ ಗಂಟೆ ವೆಯ್ಟ್ ಮಾಡ್ತಿದ್ದೀನಿ. ಓ ಹೌದಲ್ವಾ, ಈ ಟೆನ್ಷನಲ್ಲಿ ಮರ್ತುಬಿಟ್ಟೆ ನೋಡು ಅಂತ ಟಿಫಿನ್ ಬಾಕ್ಸ್ ಓಪನ್ ಮಾಡ್ತೀರಾ. ಬಾಕ್ಸಲ್ಲಿ 2 ಸ್ವೀಟ್ ಐತೆ. ಒಂದು ಸ್ವೀಟ್ನ ಅವಳ ಕೈಯಲ್ಲಿ ಕೊಟ್ಬಿಟ್ಟು ಟೇಸ್ಟ್ ನೋಡು ಹೆಂಗೈತೆ. ಅವಳು ಒಂದು ಬೈಟ್ ತಗೊಂಡು, ವಾವ್ ಕಣೆ ಸೂಪರಾಗೈತೆ, ನಿಮ್ಮಮ್ಮಗೆ ಗೋಲ್ಡಲ್ಲಿ ಒಂದು ರಿಂಗ್ ಹಾಕ್ಬಿಡ್ಬೇಕು ನೋಡು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು, ಇಷ್ಟು ಚಿಕ್ಕ ಸ್ವೀಟಿಗೆ ಗೋಲ್ಡ್ ರಿಂಗಾ, ಪರವಾಗಿಲ್ಲ ನೋಡು. ನೀವು ನಗ್ತಾ, ಹಂಗದೆ ನಿನಗೆ ಇಷ್ಟ ಆಯ್ತಾ? ಹೌದು ಕಣೆ ತುಂಬ ಇಷ್ಟ ಆಯಿತು ಅಂತ ಅವಳು ಇನ್ನೊಂದು ಬೈಟ್ ತಗೋತಾಳೆ. ನೀವು ಒಂದು ಬೈಟ್ ಕೂಡ ತಗೊಂಡಿರಾ, ಕೈಯಲ್ಲೇ ಇಟ್ಕೊಂಡಿದ್ದೀರಾ. ಅದನ್ನ ನೋಡಿ ಅವಳು, ನೀನೇನು ಇನ್ನೂ ಕೈಯಲ್ಲೇ ಇಟ್ಕೊಂಡಿದ್ಯಾ, ತಿನ್ನು. ನೀವು ಬಾಯಿ ಹತ್ರ ತಗೊಂಡೋಗ್ತೀರಾ, ಅಷ್ಟೊತ್ತಿಗೆ ಒಂದು ಕೈ ಬಂದು ಆ ಸ್ವೀಟ್ನ ಕಿತ್ಕೊಳುತ್ತೆ. ಯಾರಂತ ಹಿಂದೆ ತಿರುಗಿ ನೋಡ್ತೀರಾ, ನೋಡಿದ್ರೆ ಜೇಕೆ ಅವ್ರು ಆ ಸ್ವೀಟ್ನ ಒಂದು ಬೈಟ್ ತಗೊಂಡು, ವಾವ್ ಏನು ಚೆನ್ನಾಗೈತೆ ಈ ಸ್ವೀಟು, ಇಷ್ಟು ಚೆನ್ನಾಗಿರೋ ಸ್ವೀಟ್ನ ನೀನೊಬ್ಬಳೇ ತಿನ್ನಕ್ಕೆ ನೋಡ್ದ, ನನಗೆ ಕೊಡ್ತೀರಾ? ಸೀನಿಯರ್ ಅದೊಂದೇ ಪೀಸ್ ಇದ್ದಿದ್ದು, ನೀವು ತಿಂದ್ಬಿಟ್ರಲ್ಲ. ಅಚ್ಚು ಒಂದೇ ಪೀಸ್ ಇತ್ತಾ, ನನಗಿಷ್ಟ ಆಯಿತು, ನಾನೇ ತಿನ್ಕೋತೀನಿ ಅಂತ ಅವ್ರು ಫುಲ್ಲು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಸೀನಿಯರ್ ನನಗೆ ಒಂದೇ ಒಂದು ಪೀಸ್ ಇದ್ದಿದ್ದು, ನೀವೇನಕ್ಕೆ ಅದನ್ನ ತಿಂದರೆ? ನೀವು ಅಲ್ಲಕ್ಕೆ ಶುರು ಮಾಡಿಬಿಡ್ತೀರಾ. ಈ ಕಡೆ ಸಾನಿಗೆ ಪಾಪ ಅನಿಸುತ್ತೆ. ಲುಲ್ಲು ನಿಂಗೆ ಸ್ವೀಟ್ ತಾನೇ ಬೇಕು ಇಂದ, ಅವಳದೇ ಇರೋ ಅರ್ಧ ಭಾಗನ ನಿಮ್ಗೆ ಹೇಳ್ಕೊಡ್ತಾಳೆ. ಇಲ್ಲ ಇದು ನಿನ್ನ ಭಾಗ, ನೀನು ತಿನ್ನು. ಅದೆಲ್ಲ ಪರವಾಗಿಲ್ಲ, ನಾನು ಟೇಸ್ಟ್ ನೋಡಿದೆ ಚೆನ್ನಾಗಿತ್ತು, ಇವಾಗ ನೀನು ತಿನ್ನು ಹೇಳ್ಬಿಟ್ಟು ಅವಳು ನಿಮಗೆ ತಿನ್ನಿಸ್ತಾಳೆ. ನೀವು ಆ ಸ್ವೀಟ್ನ ತಿನ್ಕೊಂತ, ಥ್ಯಾಂಕ್ ಯು ಸಾನ್ವಿ, ಐ ಹೇಟ್ ಯು ಸೀನಿಯರ್. ಜೇಕೆ ಅದಕ್ಕೆಲ್ಲ ಕೇರೇ ಮಾಡ್ದಿರಾ ಅವ್ರ ಪಾಡಿಗೆ ಅವ್ರ ಸ್ವೀಟ್ನ ತಿಂದುಬಿಟ್ಟು ನಿಮ್ಮ ಪಕ್ಕ ಬಂದು ಕುತ್ಕೊಂಡು, ಎಷ್ಟು ಬೇಕಾದರೂ ಹೇಟ್ ಮಾಡ್ಕೋ, ಮತ್ತೇನು ಟಿಫಿನ್ ಬಾಕ್ಸಲ್ಲಿ ಅಂತ ಅವ್ರ ಹತ್ರ ಹೇಳ್ಕೊತಾರೆ. ಟಿಫಿನ್ ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಒಳಗಡೆಯಿಂದ ಗಮ್ ಅಂತ ಸ್ಮೆಲ್ ಬರ್ತೈತೆ, ಆ ಫುಡ್ ಸ್ಮೆಲ್ಲು. ಏನೇ ನಿಮ್ಮಮ್ಮ ಏನದು ಚೆಫಾ, ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಸ್ವೀಟ್ ನೋಡಿದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಊಟ ನೋಡಿದ್ರೆ ಇಷ್ಟು ಘಮ ಘಮ ಅಂತೈತೆ, ಬೆಳಿಗ್ಗೆ ಟಿಫಿನ್ ಬಾಕ್ಸ್ಗೆ ಹಾಕೊಂಡು ಬಂದಿರೋದು ಇವಾಗಿನವರೆಗೂ ಆ ಸ್ಮೆಲ್ನ ಇಟ್ಕೊಂಡೈತೆ ಅಂದರೆ ಇನ್ನೆಷ್ಟು ಚೆನ್ನಾಗಿ ಮಾಡಿರ್ಬೋದು ನಿಮ್ಮಮ್ಮ ಅಂತ ಆ ಊಟನ ತಿನ್ನೋಕ್ಕೆ ಶುರು ಮಾಡಿಬಿಡ್ತಾರೆ. ಸೀನಿಯರ್ ಅದು ನನ್ನ ಊಟ, ಹೌದು ನಿಂದೆ, ಇವಾಗ ಯಾರಿಲ್ಲ ಅಂತ ಹೇಳಿದ್ದು. ಸೀನಿಯರ್ ನಾನು ಎಕ್ಸ್ಟ್ರಾ ಟಿಫಿನ್ ಬಾಕ್ಸ್ ಏನೂ ತಂದಿಲ್ಲ, ಇವಾಗ ನಾನೇನು ತಿನ್ನಲಿ? ನಿನಗ ಏನು ಬೇಕೋ ಕೌಂಟ್ರಲ್ಲಿ ಹೋಗಿ ಆರ್ಡ್ರ್ ಮಾಡು, ಈಸ್ಕೋ, ಅದಕ್ಕೆ ಬೇಕಂದ್ರೆ ನಾನು ಕಾಸು ಕಟ್ತೀನಿ, ಊಟನ ಎಕ್ಸ್ಚೇಂಜ್ ಮಾಡ್ಕೊಂಡಾಗುತ್ತೆ. ಸೀನಿಯರ್ ನನಗೆ ಹೊರ್ಗಿನ ಊಟ ಎಲ್ಲ ಸೆಟ್ ಆಗಲ್ಲ, ನಂಗೆ ನನ್ನ ಊಟನೇ ಬೇಕು ಅಂತ ಕಿತ್ಕೊಳ್ಳೋಕೆ ಹೋಗ್ತೀರಾ. ಈ ಕಡೆ ಜೇಕೆ, ನಾನು ಕೊಡಲ್ಲಪ್ಪ ಅಂತ ಅವ್ರು ಇನ್ನೊಂದು ಕಡೆ ಹೇಳಿತಾರೆ. ಸೊ ಜೇಕೆನೇ ಗೆಲ್ತಾರೆ. ಅವ್ರು ಟಿಫಿನ್ ಬಾಕ್ಸ್ನ ಇಟ್ಕೊಂಡು, ನಿನಗೇನು ಬೇಕೋ ಹೋಗಿ ಆರ್ಡ್ರ್ ಮಾಡ್ಕೊ, ನಾನು ಕಾಸು ಕೊಡ್ತೀನಿ ಓಕೆನಾ ಅಂತ ಅವ್ರು ಊಟ ಮಾಡ್ತವ್ರೆ. ನೀವು ಸಾನ್ವಿ ಪಕ್ಕ ನೋಡ್ತೀರಾ. ಸಾನ್ವಿಗಿದ್ನೆಲ್ಲ ನೋಡಿ ಕೋಪ ಬರುತ್ತೆ. ಲೋ ಅಣ್ಣ ಏನೇ, ಅವಳು ಊಟ ಅವಳಿಗೆ ಕೊಡು. ಆಗಲ್ಲ, ಏನು ಮಾಡ್ತೀಯಾ? ಸ್ವೀಟ್ನ ನೋಡಿದ್ರೆ ಹಂಗೆ ಕಿತ್ಕೊಂಡೆ, ಊಟ ನೋಡಿದ್ರೆ ಹಿಂಗೆ ತಿಂತಿದ್ಯಾ. ಅವಳೇನೋ ತಿಂತಾಳೆ, ಅವಳು ಹೇಳ್ತಿದ್ದಾಳಲ್ವಾ ಅವಳು ಇನ್ನೊಂದು ಟಿಫಿನ್ ಬಾಕ್ಸ್ ತಂದಿಲ್ಲ ಅಂತ. ಅವಳಿಗೆ ಹೊರಗಿನ ಊಟ ಸೆಟ್ ಆಗಲ್ಲ ಕಣೋ, ಅರ್ಥ ಮಾಡ್ಕೊ, ಕೊಟ್ಬಿಡು. ನಾನು ಕೊಡಲ್ಲ ಅಂತ ಅವ್ರ ಪಾಡಿಗೆ ಅವ್ರು ತಿಂತವ್ರೆ. ಈ ಕಡೆ ನೀವು ಏನು ಮಾಡ್ಬೇಕಂತ ಗೊತ್ತಿಲ್ದಿರ ಅಲ್ಲೇ ಕೂತಿದ್ದೀರಾ. ರುವಿರಾ ಬೇಜಾರು ಮಾಡ್ಕೊಬೇಡ, ಬಾ
ಇಲ್ಲಿ ಊಟ ಚೆನ್ನಾಗೇ ಇರುತ್ತೆ. ನನಗೆ ಅರ್ಥ ಆಗುತ್ತೆ ನಿನಗಿದು ಇಷ್ಟ ಆಗಲ್ಲ ಅಂತ, ಬಟ್ ಅಡ್ಜಸ್ಟ್ ಮಾಡ್ಕೊ. ಸರಿ ಬಾ, ಕೌಂಟರ್ಗೆ ಹೋಗೋಣ. ನಿನಗೇನು ಬೇಕೋ ಅದನ್ನ ಇಸ್ಕೊ. ಹಾಂ ನನಗೇನು ಬೇಡ ಅಂತ ಹೇಳ್ಬಿಟ್ಟು ಮುಖ ತೀರ್ಸ್ಕೊಂಡಿದ್ದೀರಾ. ಈ ಕಡೆ ಸಾನ್ವಿಗೆ ನಿಮ್ಮ ನೋಡಿ ಬೇಜಾರಾಗುತ್ತೆ. ರುವೀರಾ, ಅರ್ಥ ಮಾಡ್ಕೊ. ಲಂಚ್ ತಿಂದಿರ ಇದ್ದರೆ ಮೈ ಹಾಳಾಗುತ್ತೆ. ಇವತ್ತೊಂದೇ ಒಂದಿನ ಅಡ್ಜಸ್ಟ್ ಮಾಡ್ಕೊ. ಇಲ್ಲೇನು ಊಟ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ, ಅದನ್ನ ಮಾತ್ರ ತಿನ್ನು, ಓಕೆನಾ? ನೀವು ಸರಿ ಅಂತ ಅವ್ರ ಜೊತೆ ಹೋಗ್ತೀರಾ. ನೀವಿಬ್ಬರು ಏನೇನು ಬೇಕೋ ಅದನ್ನೆಲ್ಲ ಪ್ಲೇಟಿಗೆ ಹಾಕ್ಕೊಂಡು ಮತ್ತೆ ನಿಮ್ಮ ಜಾಗಕ್ಕೆ ಬರ್ತೀರಾ. ಈ ಕಡೆ ಜೇಕೆ ಯಾವ ಪಕ್ಕನೂ ಗಮನ ಇಲ್ದಿರಾ ನಿಮ್ಮ ಟಿಫಿನ್ ಬಾಕ್ಸ್ನ ಖಾಲಿ ಮಾಡಿಬಿಟ್ಟು ನೀವು ಪಕ್ಕದಲ್ಲಿ ಬಂದು ಕೂತ್ಕೊಂಡು ಟಿಫಿನ್ ಬಾಕ್ಸೇ ಖಾಲಿ ಮಾಡಿಬಿಟ್ರಾ? ಮತ್ತು ಅರ್ಧಂಬರ್ಧ ಊಟ ಬಿಡೋಕೆ ಹೇಳ್ತೀಯಾ? ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಫುಲ್ ಕಂಪ್ಲೀಟ್ ಮಾಡಿಬಿಟ್ಟೆ ಅಂತ ಅವ್ರ ಫಿಂಗರ್ಸ್ನ ಲಿಕ್ ಮಾಡ್ತವ್ರೆ. ಅವ್ರು ಇನ್ನೂ ಫಿಂಗರ್ಸ್ನ ಲಿಕ್ ಮಾಡ್ತಿರೋದು ನೋಡಿಬಿಟ್ಟು, ಸೀನಿಯರ್ ಟಿಫಿನ್ ಬಾಕ್ಸೇ ಖಾಲಿ ಮಾಡಿಬಿಟ್ರಿ, ಮತ್ತೇನಕ್ಕೆ ಫಿಂಗರ್ಸ್ನ ಲಿಕ್ ಮಾಡ್ತಾ ಇದ್ದೀರಾ? ಮತ್ತು ಇಷ್ಟು ಚೆನ್ನಾಗಿದ್ರೆ ಟಿಫಿನ್ ಬಾಕ್ಸ್ನ ಲಿಕ್ ಮಾಡಬೇಕು, ಬಟ್ ಏನು ಮಾಡೋದು, ಚೆನ್ನಾಗಿರಲ್ಲ, ಅದಕ್ಕೆ ಫಿಂಗರ್ಸ್ನ ಲಿಕ್ ಮಾಡ್ತಾಯಿದ್ದೀನಿ ಅಂತ ಅವರು ತುಂಬ ಪ್ರೌಡಾಗಿ ಹೇಳ್ತಿದ್ದಾರೆ. ಶೂ ದೇವ್ರೆ ಅಂತ ನಿಮ್ಮ ಊಟನ ತಿನ್ನಕ್ಕೆ ಹೋಗ್ತೀರಾ. ಜೇಕೆನ ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗ್ತಾರೆ. ಸೊ ಅವರು ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ನಿಮ್ಮ ಪಕ್ಕ ಬಂದು ಕೂತ್ಕೋತಾರೆ. ಸೊ ಹಾಗೆ ವೀನು ಬರ್ತಾರೆ. ಅವರು ನಿಮ್ಮ ಜೊತೆನೇ ಲಂಚ್ನ ಕಂಪ್ಲೀಟ್ ಮಾಡ್ಕೋತಾರೆ. ಲಂಚ್ ಎಲ್ಲ ಆದಮೇಲೆ ಜೇಕೆ, ಇವಾಗ ಲಂಚ್ ಎಲ್ಲಾರ್ದು ಮುಗೀತು ಅಂದರೆ ಪ್ರಾಜೆಕ್ಟರ್ಗೆ ಹೋಗಿ ಹೋಗೋಣವಾ? ಆ ಮಗ, ಎಲ್ಲ ಟಾಪಿಕ್ಕು ರೆಡಿಯಾಗಿದೆ. ಲುವೀರಾ, ಈ ಶೀಟಲ್ಲಿ ಸ್ವಲ್ಪ ಡಿಸೈನ್ ಮಾಡಬೇಕಾಗುತ್ತೆ, ನೀನು ಅದನ್ನೆಲ್ಲ ಹಂಗೆ ಮಾಡಿಬಿಡು. ಮತ್ತು ಲುವೀರಾ, ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊ, ಓಕೆನಾ? ಸೀನಿಯರ್ ಹೇಳಿ. ವೀನು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವು ಮತ್ತು ಜೇಕೆ ಸಾನ್ವಿ ಎಲ್ಲ ಕೇಳಿಸ್ಕೊತಾ ಇದ್ದೀರಾ. ಸೊ ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ವೀನು ನೀವು ಸೇರಿಕೊಂಡು ಜೇಕೆ ಪ್ರಾಜೆಕ್ಟ್ಗೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀರಾ. ಹಾಗೆ ದಿನಗಳು ಕಳೆಯುತ್ತೆ. ಒಂದಿನ ಬೆಳಿಗ್ಗೆ ನಿಮ್ಮ ಫೋನಿಗೆ ಒಂದು ಕಾಲ್ ಬರುತ್ತೆ. ನೀವು ಸ್ಕ್ರೀನ್ನ ನೋಡಿದ್ರೆ ವಿ ನಿಮಗೆ ಕಾಲ್ ಮಾಡ್ತವ್ರೆ. ಟೈಮ್ ನೋಡಿದ್ರೆ 7 o'clock ಇರುತ್ತೆ. ಈ ಟೈಮ್ಗೆ ಏನಕ್ಕೆ ವಿ ಸೀನಿಯರ್ ಕಾಲ್ ಮಾಡ್ತಿದ್ದಾರೆ ಅಂತ ಕಾಲ್ ಪಿಕ್ ಮಾಡ್ತೀರಾ. ಹಲೋ ಸೀನಿಯರ್. ಲುವೀರಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸೀನಿಯರ್. ಯಾಕೆ ಕಾಲ್ ಮಾಡಿದ್ದೀರಾ? ಅತ್ತ ಇವತ್ತು ಜೇಕೆ ಕಾಲೇಜಿಗೆ ಬರಲ್ವಂತೆ. ಅವನಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ಬಟ್ ಅವನ ಹತ್ರ ಮಾತಾಡ್ಬೇಕಂತೆ. ಸೊ ನೀನು ಅವ್ನ ಮನೆಗೆ ಹೋಗ್ಬಿಡ್ತೀಯಾ? ಏನು, ಅವ್ರ ಮನೆಗ? ನಾನುಳ್ಳೆ ಅವ್ರು ಹುಷಾರಾದ್ಮೇಲೆ ಕಾಲೇಜಿಗೆ ಬರ್ತಾರಲ್ಲ, ಆವಾಗಲೇ ಮಾತಾಡ್ಕೋತೀನಿ. ಇಲ್ಲ ಲುವೀರಾ, ಅವನೇ ಹೇಳಿದ್ದು ನೀನು ಅವ್ನ ಮನೆಗೆ ಹೋಗ್ಬೇಕು ಅಂತ. ಸೊ ಹೋಗ್ಬಿಡು. ಸೀನಿಯರ್, ನನಗೆ ಅವ್ರ ಅಡ್ರೆಸ್ ಬೇರೆ ಗೊತ್ತಿಲ್ಲ. ನಾನು ಒಳ್ಳೆ ಏನು ಒಳ್ಳೆ? ಇದು ಸೀನಿಯರ್, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ನನಗೆ ಗೊತ್ತಿಲ್ಲ ಲುವೀರಾ, ನೀನು ಅವನ ಹತ್ರನೇ ಮಾತಾಡ್ಕೋ. ಮತ್ತೆ ಅವನ ಅಡ್ರೆಸ್ನ ನಿನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ದೀನಿ, ನೋಡ್ಕೊಂಡು ಹೋಗ್ಬಿಡು, ಓಕೆನಾ? ಮತ್ತೆ ಬೇಗ ಹೋಗು, ಕಾಲೇಜಿಗೂ ನೀನು ಬೇಗ ಬರಬೇಕು, ಸ್ವಲ್ಪ ವರ್ಕ್ ಇದೆ, ಸರಿನಾ? ಬಾಯ್ ಅಂತ ಫೋನ್ ಕಟ್ ಮಾಡಿಬಿಡ್ತಾರೆ. ನೀವು ಇವಾಗ ಹೋಗೋದೇ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇವ್ರಿಗೆ ಏನು ಮಾತಾಡಬೇಕು, ಮೊದಲೇ ಇವ್ರಿಗೆ ಹುಷಾರಿಲ್ಲ ತಾನೆ, ಸುಮ್ಮನೆ ಅಂತ ಅನ್ಕೊಂತ ನೀವು ರೆಡಿಯಾಗೋಕ್ಕೆ ಶುರು ಮಾಡ್ತೀರಾ. ಸೊ ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ನೀವು ಅವ್ರ ಮನೆ ಮೈನ್ ಡೋರ್ ಮುಂದೆ ನಿಂತಿದ್ದೀರಾ. ನೀವು 2-3 ಸತಿ ಬಿಲ್ಲೋಡ್ ನೋಡ್ತೀರಾ, ಯಾರೂ ಡೋರ್ ಓಪನ್ ಮಾಡಲ್ಲ. ಸರಿ ಅಂತ ಡೋರ್ನ ಜೋರಾಗಿ ತಟ್ತೀರಾ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಒಳಗಡೆಯಿಂದ ಯಾರೋ ಡೋರ್ ಓಪನ್ ಮಾಡ್ತಾರೆ. ಯಾರು ಅಂತ ನೋಡಿದ್ರೆ ಅವ್ರ ಮನೇಲಿ ಕೆಲಸ ಮಾಡೋ ಸ್ಟಾಫು. ಅವ್ರನ್ನ ನೋಡ್ತಾ ಕೆಳಗಡೆ ನೋಡ್ತೀರಾ, ಬ್ಯಾಮ್ ನಿಂತಿದ್ದಾನೆ. ನಿಮಗೆ ಭಯ ಆಗಿ ನೀವು 2 ಸ್ಟೆಪ್ ಹಿಂದೆ ಹೋಗ್ತೀರಾ. ಅವನಿಗೆ ನೀವು ಯಾರಂತ ಬೇರೆ ಗೊತ್ತಿಲ್ವಾ. ಸೊ ಅವ್ನು ನಿಮ್ಮನ್ನ ಗುರಾಯಿಸ್ಕೊಂಡು ನೋಡ್ತಿದ್ದಾನೆ. ಗುರಾಯಿಸ್ಕೊಂಡು ನೋಡ್ತಾ ಹೋಗ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ನಿಮಗಿದ್ದಿದ್ದು ಭಯ ಆಗೋಗ್ಬಿಡುತ್ತೆ. ನೀವು ಓಡೋಗಕ್ಕೆ ಶುರು ಮಾಡಿಬಿಡ್ತೀರಾ. ಅವ್ನು ನಿಮ್ಮನ್ನ ಅಟ್ಟಾಡ್ಸ್ಕೊಂಡು ಬರ್ತಿದ್ದಾನೆ. ನೀವು ಗಾರ್ಡನ್ ಫುಲ್ ಸುತ್ತಾಡ್ತಿದ್ದೀರಾ. ಅವ್ನು ನಿಮ್ಮನ್ನ ಬಿಡ್ತಾನೆ ಇಲ್ಲ, ನಿಮ್ಮನ್ನ ಅಟ್ಟಾಡ್ಸ್ಕೊಂಡೇ ಇದ್ದಾನೆ. ನೀವು ನಿಲ್ಲೋ ಥರ ಕಾಣ್ತಿಲ್ಲ, ನೀವು ಓಡ್ತಾನೆ ಇದ್ದೀರಾ. ಅವನು ನಿಮ್ಮನ್ನ ಬಿಡ್ತೀರಾ ಅಟ್ಟಾಡ್ಸ್ತಿದ್ದಾನೆ. ಒಂದು ಪಾಯಿಂಟಲ್ಲಿ ಮೇನ್ ಡೋರಿಂದ ಮನೆ ಒಳಗಡೆ ಹೋಗ್ಬಿಡ್ತೀರಾ. ಮನೆ ಫುಲ್ಲು ಓಡ್ತಾ ಇದ್ದೀರಾ. ಈ ಕಡೆ ಬ್ಯಾಮ್ ನಿಮ್ಮನ್ನ ಬಿಡೋ ಥರನೇ ಕಾಣ್ತಿಲ್ಲ, ಇನ್ನೂ ಅಟ್ಟಾಡಿಸ್ತಾ ಇದ್ದಾನೆ. ಒಂದು ಪಾಯಿಂಟಲ್ಲಿ ಬ್ಯಾಮ್ ಬೊಗ್ಳೋ ಸೌಂಡ್ ನಿಂತು ಬಿಡುತ್ತೆ. ನೀವು ಒಂದು ಡೋರ್ಗೆ ಹೊರಗ್ತಾ ನಿಟ್ಟುಸಿರು ಬಿಡ್ತಾ ಇದ್ದೀರಾ. 1-2 ಸೆಕೆಂಡಲ್ಲಿ ಮತ್ತೆ ಬ್ಯಾಮ್ ಸೌಂಡ್ ಕೇಳಿಸುತ್ತೆ. ನಿಮಗೆ ದಿಕ್ಕನ್ಬಿಡುತ್ತೆ. ನೀವು ಭಯದಲ್ಲಿ ನಿಮ್ಮ ಕೈನ ಡೋರ್ ಹತ್ರ ಪ್ರೆಸ್ ಮಾಡೋಕ್ಕೆ ಹೋಗ್ತೀರಾ. ನೋಡಿದ್ರೆ ನಿಮಗೆ ಡೋರ್ ಹ್ಯಾಂಡಲ್ ಸಿಕ್ಬಿಡುತ್ತೆ. ನೀವು ಸರಿ ಅಂತ ಡೋರ್ ಹ್ಯಾಂಡಲ್ನ ತಿರುಗಿಸ್ತೀರಾ. ನೋಡಿದ್ರೆ ಡೋರ್ ಓಪನ್ ಆಗಿಬಿಡುತ್ತೆ. ನಿಮಗೆ ಅದೇ ಚಾನ್ಸು. ಒಳಗಡೆ ಹೋಗ್ಬಿಟ್ಟು ಡೋರ್ನ ಕ್ಲೋಸ್ ಮಾಡ್ತೀರಾ. ಒಳಗಡೆ ನೋಡಿದ್ರೆ ಯಾರು ಫುಲ್ಲು ಬೆಚ್ಚ ಹಚ್ಕೊಂಡು ಮಲ್ಕೊಂಡಿದ್ದಾರೆ. ನೀವು ನಿಟ್ಟುಸಿರು ಬಿಡ್ತಾ ಹೋಗಿ ಆ ಬೆಡ್ ಮೇಲೆ ಕೂತ್ಕೋತೀರಾ. ಹಾಗೆ ನಿಮ್ಮ ಪಾದನ ತೆಗೆದು ನಿಮ್ಮ ಲ್ಯಾಪ್ ಮೇಲೆ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀರಾ. ನಿಮಗೆ ಓಡಿ ಓಡಿ ಕಾಲು ನೋವು ಬಂದ್ಬಿಟ್ಟಿರುತ್ತೆ. ನೋಡಿದ್ರೆ ನೀವು ಜೇಕೆ ರೂಮಿಗೆ ಬಂದಿದ್ದೀರಾ. ಜೇಕೆ ಬೆಡ್ ಮೇಲೆ ಕೂತಿದ್ದೀರಾ. ಜೇಕೆಗೆ ಏನೋ ಫೀಲ್ ಆಗುತ್ತೆ, ಅವ್ರ ಬೆಡ್ ಮೇಲೆ ಏನೋ ಕೂತಿರೋ ಥರ.
ಸೊ ಅವರು ಅವ್ರ ಬೆಡ್ಶೀಟ್ನ ರಿಮೂವ್ ಮಾಡಿ ನೋಡ್ತಾರೆ. ನೀವು ನಿಟ್ಟುಸಿರು ಬಿಡ್ತಾ ನಿಮ್ಮ ಕಾಲನ್ನ ಪ್ರೆಸ್ ಮಾಡ್ಕೊಂಡು ಕೂತಿದ್ದೀರಾ. ಅದೇ ಟೈಮ್ಗೆ ಡೋರ್ ಹ್ಯಾಂಡಲ್ ಓಪನ್ ಆಗೋ ಥರ ಸೌಂಡ್ ಕೇಳಿಸುತ್ತೆ. ನೀವು ಅದನ್ನೇ ಶಾಕಾಗಿ ನೋಡ್ತಾ ಇದ್ದೀರಾ. ನೋಡಿದ್ರೆ ಜೇಕೆ ನಿಮ್ಮ ಕೈ ಇಟ್ಕೊಂಡು ಬೆಡ್ ಮೇಲೆ ಮಲಗೋ ಥರ ಮಾಡಿಬಿಡ್ತಾರೆ. ಹಾಗೆ ಬೆಡ್ಶೀಟ್ನ ನಿಮ್ಮಿಬ್ಬರ ಮೇಲೇನೂ ಕವರ್ ಮಾಡ್ಕೋತಾರೆ. ಹಾಗೆ ಜೇಕೆ ಆ ಬೆಡ್ಶೀಟ್ ಒಳಗಡೆಯಿಂದ ನಿಮ್ಮ ಟಾಪಲ್ಲಿ ಬರ್ತಾರೆ. ನಿಮಗೆ ಭಯ ಆಗೋಗ್ಬಿಡುತ್ತೆ. ಸೀನಿಯರ್ ನೀವು ಮಾತಾಡೋಕ್ಕಂತ ಹೋಗ್ತೀರಾ? ಅಷ್ಟೊತ್ತಲ್ಲಿ ಜೇಕೆ ಅವ್ರ ಕೈಯಿಂದ ನಿಮ್ಮ ಬಾಯಿನ ಪ್ರೆಸ್ ಮಾಡಿಬಿಟ್ಟು ನಿಮ್ಮ ಕಿವಿಯ ಥರ ಬಂದು ಸೌಂಡ್ ಮಾಡಬೇಡ. ಅಷ್ಟೇ ಕುಕ್ಕೀಸ್ ಇವತ್ತಿನ ಎಪಿಸೋಡ್. ನೆಕ್ಸ್ಟ್ ಎಫ್ ಮೀಟ್ ಮಾಡೋಣ. ಬಿ ಹ್ಯಾಪಿ, ಬಿ ಹೆಲ್ದಿ ಆ್ಯಂಡ್ ಬಿ ಪೀಸ್. ಟಾಟಾ.